ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಆರೋಪಿಗಳಿರುವ ಠಾಣೆಯ ಸುತ್ತಮುತ್ತ ಸೆಕ್ಷನ್ 144 ಜಾರಿಯಾಗಿದೆ. ನಿನ್ನೆ ಮಧ್ಯಾಹ್ನದಿಂದ ಸೆಕ್ಷನ್ 144 ನಿಂದಾಗಿ ನಾವು ನಮ್ಮ ಮನೆಗೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಿದ್ದಾರೆ ಸ್ಥಳೀಯರು. ಸೆಕ್ಷನ್ 144 ಜಾರಿ ಮಾಡಿದ್ದಕ್ಕೆ ಸ್ಥಳೀಯ ನಿವಾಸಿಗಳ ಆಕ್ರೋಶ ಹೊರಹಾಕ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರಿಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ನಮ್ಮ ಮನೆಗೆ ಹೋಗೋದಕ್ಕೆ ಇರೋದೇ ಇದೊಂದು ದಾರಿ, ನೀವು ಸೆಕ್ಷನ್ 144 ಹಾಕಿ ಆ ರಸ್ತೆಯನ್ನ ಮುಚ್ಚಿಬಿಟ್ರೆ ಹೇಗೆ? ನಮ್ಗಿರೋ 108 ಸಮಸ್ಯೆ ಮಧ್ಯೆ ಇದೊಂದು ಬೇಕಾ? ಯಾವನೋ ಏನೋ ಮಾಡ್ದ ಅಂದ್ಬಿಟ್ಟು ನಾವ್ ಅನುಭವಿಸ್ಬೇಕಾ ಅಂತಿದ್ದಾರೆ ಜನ. ಸ್ಟೇಷನ್ ನಲ್ಲಿ ಅದ್ ಯಾವ ಸೆಲೆಬ್ರಿಟಿ ಇದ್ರೆ ನಮ್ಗೇನಾಗಬೇಕು? ಅವನ್ ಸೆಲೆಬ್ರಿಟಿ ಆದ್ರೆ ನಾವು ಪಬ್ಲಿಕ್ ಅಂತ ಪ್ರಶ್ನಿಸ್ತಾ ಇದ್ದಾರೆ ಸಾರ್ವಜನಿಕರು. ಸೆಕ್ಷನ್ 144 ಹಾಕೋದಕ್ಕೆ ಇಲ್ಲೇನಾದ್ರೂ ಉಗ್ರರ ಅಟ್ಯಾಕ್ ಆಗಿದೆಯಾ ಅಂತ ಕೇಳ್ತಿದ್ದಾರೆ. ಇಲ್ಲದೆ ಹೋದ್ರೆ ಮತ್ತೆ ಯಾಕೆ ನೀವು ಬ್ಯಾರಿಕೇಡ್ ಹಾಕಿದ್ದೀರಿ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮನೆಗಳಿಗೆ ಹೋಗೋದಕ್ಕೆ ನಮ್ಗಿರೋದು ಇದೊಂದೇ ದಾರಿ, ಆದ್ರೂ ಕೂಡ ನೀವು ಕೇಳ್ತಾ ಇಲ್ಲ. AP ನಗರ ಪೊಲೀಸರ ವಿರುದ್ಧ, ಅಂದ್ರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ವಿರುದ್ಧ ಅಲ್ಲಿನ ಸ್ಥಳೀಯರು ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಆ ಸ್ಟೇಷನ್ ಪಕ್ಕದಲ್ಲೇ ಒಂದು ಶಾಲೆ ಇದೆ, ಪ್ರಖ್ಯಾತ ಹೆಸರಾಂತ ಶಾಲೆ. ಆ ಶಾಲೆಗೆ ಮಕ್ಕಳನ್ನ ಪಿಕಪ್ ಅಂಡ್ ಡ್ರಾಪ್ ಮಾಡೋದಕ್ಕೂ ಕೂಡ ಪೋಷಕರಿಗೆ ಆಗ್ತಾ ಇಲ್ಲ. ಇನ್ನು ಅವರವರ ಮನೆಗಳಿಗೆ ಹೋಗೋದಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ತೊಂದ್ರೆ ಎಲ್ಲಾರ್ಗು ಆಯ್ತದಪ್ಪ, ಏನ್ ಮಾಡೋದು? ತೊಂದ್ರೆ ಅಂತಲ್ಲ ಸರ್, ಯಾರೋ ಸೆಲೆಬ್ರಿಟಿ ಈ ತರ ಎಲ್ಲ ಮಾಡೋದ್ಮೇಲೆ ನಮ್ಗೆ ಕೆಲ್ಸಕ್ಕೆ ಹೋಗಿ ಬರೋರಿಗೆ ನಮ್ಗೆ ತೊಂದ್ರೆ ಆಗುತ್ತೆ. ಎಲ್ಲಾರು ತೊಂದ್ರೆ ಆಯ್ತದ, ಈಗ ಏನ್ ಮಾಡೋದು ಹೇಳಪ್ಪ? ಇಲ್ಲಿ ಬಿಡಬಾರ್ದು ಅಂತ ಹೇಳಿದ್ರೆ ಹಂಗೆ ಮಾಡಿದ್ರೆ ನೀವು ಬೇಕು ಅಂತ ಬರ್ತಾ ಇದ್ದೀರಾ ಸರ್? ಇಲ್ಲ, ಪಂಚಾಯತ್ ಹೋಗಪ್ಪ, ಒನ್ ವೇ ಸರ್ ಅದು. ಐತಪ್ಪ ಸರ್, ಒನ್ ವೇ ಸರ್ ಅದು. ಇಲ್ಲಪ್ಪ, ಇಲ್ಲಿ ಬಿಡಕ್ ಬರಲ್ಲ, ಹೋಗಪ್ಪ. ಇವಾಗ ಇದು ರಾಜ್ಯದಲ್ಲಿ ಯಾರು ಮಾಡ್ದಿರೋ ಅಂತ ಕೆಲಸ ಅಲ್ಲ. ಮರ್ಡರ್ ಮುಂಚೆ ನಡೆದೈತೆ, ಇದು ಏನ್ ಗೊತ್ತಾ? ಈಗ ಒಂದು ವಿಚಾರ ಏನಂತ ಹೇಳಿದ್ರೆ, ಇದನ್ನ ಈ ಬ್ಯಾರಿಕೇಡ್ ಹಾಕಿರೋದು, ಈ ಶಾಮಿಯಾನ ಹಾಕಿರೋದು ಪ್ರತಿಯೊಂದು ನೋಡ್ತಿದ್ರೆ ಇದ್ಯಾಕೋ ಬೇರೆ ತರ ತಿರ್ಗೋಂಗಿದೆ. ಇದಾಗಬಾರ್ದು. ಯಾರು ಕೊಲೆ ಆಗೋರು ಅವ್ರ ನ್ಯಾಯ ದೊರಕಲೇಬೇಕು. ರಾಜ್ಯದಲ್ಲಿ ಇದಕ್ಕೆ ಒಳ್ಳೆ ನಮ್ಮ ಪೊಲೀಸ್ ಸುವ್ಯವಸ್ಥೆ, ಕಾನೂನು ಸುವ್ಯವಸ್ಥೆಯಲ್ಲಿದೆ ಅಂತ ತೋರಿಸಲೇಬೇಕು. ಇದನ್ನ ಬ್ಯಾರಿಕೇಡ್ ಹಾಕಿ ಮುಚ್ಚಿ ಮೀಡಿಯಾನು ಹೋಗ್ದಿರ್ದಂಗೆ ನೋಡ್ತಾವ್ರೆ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಹೋಗ್ಬಿಟ್ಟು ಇವಾಗ ಬರ್ತಾ ಇದೀವಿ. ನಮ್ ಮನೆಗೆ ಈ ರೂಟ್ ಬಿಟ್ಬಿಟ್ಟು ನಮ್ಗೆ ಯಾವ ರೂಟ್ ಗೊತ್ತಿಲ್ಲ. ಹಿಂಗ್ ಹೋಗ್ತಾ ಇದೀವಿ, ಹಿಂಗ್ ರೋಡ್ ಬ್ಲಾಕ್ ಮಾಡಿದ್ರೆ ಹೆಂಗ್ ಸರ್ ಹೋಗೋದು? ನಾವು ಸೆಲೆಬ್ರಿಟಿ ಅಂತ ಸರ್, ಸೆಲೆಬ್ರಿಟಿ ಅಂತ ಸರ್. ಯಾವ ಸೆಲೆಬ್ರಿಟಿ ನಮ್ಗೆ ಸರ್? ನಾವು ಪಬ್ಲಿಕ್ ಸರ್, ನಾವು ಬಡವರು, ನಾವು ಕೆಲಸ ಮುಗಿಸ್ಕೊಂಡು ನಮ್ಮ ಮನೆ ಎಲ್ಲ ಕಾಪಾಡ್ಕೋಕ್ ನಾವ್ ಹೇಗೆ ಹೋಗ್ತಾ ಇದೀವಿ. ಏನಾಗಿ ಈ ತರ ಮಾಡ್ತಿದಾರೆ ಅನ್ಸುತ್ತೆ ಪೊಲೀಸ್? ನಮ್ಗೆ ಏನ್ ಸರ್ ಗೊತ್ತು? ನೀವು ಹಂಗೆ ಕ್ಯಾಮ್ರಾ ತಿರ್ಸ್ತೀವಿ ಒಂದ್ ನಿಮಿಷ. ಅಲ್ಲ, ನೀವು ಕ್ಯಾಮ್ರಾ ಒಂದ್ ನಿಮಿಷ ತಿರ್ಸ್ರಿ. ಹಿಂಗ್ ಹೋದ್ರೆ ನಾವ್ ಮನೆಗೆ ಹೆಂಗ್ ಹೋಗುದು ಸರ್? ಹೇಳ್ರಿ ಸರ್. ಬೆಳಗ್ಗೆ 10 ಗಂಟೆಗೆ ಹೋಗಿ ಇವ್ ಬರ್ತಾ ಇದೀನಿ ಸರ್ ನಾನು ಕೆಲ್ಸದಿಂದ. ಠಾಣೆಗೆ ಶಾಮಿಯಾನ ಹಾಕಿ ಮುಚ್ಚಿರೋದಕ್ಕೂ ಕೂಡ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಠಾಣೆ ಕಾಣದಂತೆ ಶಾಮಿಯಾನ ಹಾಕಿ ಮುಚ್ಚಲಾಗಿದೆ. ಪ್ರಕರಣದ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇದೆಲ್ಲ ನೋಡಿದ್ರೆ ಇವರು ಆರೋಪಿಗಳಿಗೆ ರಕ್ಷಣೆ ಕೊಟ್ಟಂತ ಕಾಣ್ತಾ ಇದೆ. ಮೊದಲ ದಿನವೇ ಆರೋಪಿಗಳಿಗೆ ಬಿರಿಯಾನಿ ತಂದು ಕೊಟ್ಟಿದ್ದಾರೆ. ಏನ್ ಮದುವೆ ಗಿದ್ವೆ ಮಾಡಿಸ್ತಾ ಇದ್ದಾರೆ ಸ್ಟೇಷನ್ ಒಳಗೆ? ಇದೀಗ ಸಿಗರೇಟ್ ಸೇದೋದು ಕಾಣದಂತೆ ಕ್ಲೋಸ್ ಮಾಡಿದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸ್ ಠಾಣೆ ಹತ್ತಿರದಲ್ಲೇ ಒಂದು ಕಂದಾಯ ಭವನ ಕೂಡ ಇದೆ, ಅಲ್ಲಿಗೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಪೊಲೀಸ್ನವರು ಊಟ ಹಾಕಿಸ್ತಾರಾ, ಶಾಮಿಯಾನ ಹಾಕಿದಾರಲ್ಲ ಅಂತ ಕೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆ ಭಾಗದ ನಿವಾಸಿಗಳು. ಇದೆಲ್ಲ ನೋಡಿದ್ರೆ ಇವರು ಆರೋಪಿಗಳಿಗೆ ರಕ್ಷಣೆ ಕೊಟ್ಟಂತ ಕಾಣಿಸ್ತಾ ಇದೆ. ಮೊದಲ ದಿನಾನೇ ಅವರು ಬಂದು ಬಿರಿಯಾನಿಯನ್ನ ತಂದು ಕೊಟ್ರು ಆರೋಪಿಗಳಿಗೆ. ಇವತ್ತು ಶಾಮಿಯಾನ ಹಾಕಿದ್ದಾರೆ, ನಾಳೆ ತಗಡು ಶೀಟನ್ನೇ ಹಾಕ್ತಾರೋ ಏನೋ ಗೊತ್ತಿಲ್ಲ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಹಾಕಿದ್ದಾರೆ. ಮೊನ್ನೆ ಬಿರಿಯಾನಿ ಊಟ ಹಾಕಿಸಿದ್ರು, ಇವತ್ತು ಬಾಡೂಟ ಹಾಕ್ತಾರೆ ಅನ್ಸುತ್ತೆ. ಸ್ಟೇಷನ್ ಒಳಗೆ ಮದುವೆ ಏನಾದ್ರೂ ಮಾಡಿಸ್ತಿದ್ದಾರ ಹೇಗೆ ಅಂತ ಜನ ಟ್ವೀಟ್ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.